ಸೋಷಿಯಲ್ ಮೀಡಿಯಾ ವರ್ಲ್ಡ್ ಅಲ್ಲಿ ಬೇರೆ ತರ ಆಕ್ಟ್ ಹಾ. ಮಾಡ್ತಾರೆ. ಆ ಫ್ಯಾಮಿಲಿ ಮೆಂಬರ್ಸ್ ಒಳಗಡೆ ವರ್ಲ್ಡ್ ಅಲ್ಲಿ ಅವ್ರ ಮನೆಯಲ್ಲಿ ಅವ್ರು ಹ್ಮ್ ಬೇರೆ ತರ ಆಕ್ಟ್ ಮಾಡ್ತಾರೆ. ಇದು ಹ್ಮ್ ಯಾವ ತರ ವರ್ಕ್ ಆಗುತ್ತೆ? ಈಗ ಅದು ತಪ್ಪು ಅಂತ ನನಗೆ ಅನ್ಸಲ್ಲ. ಯಾಕಂತ ಹೇಳಿದ್ರೆ ನಾವೀಗ ಪ್ರೊಫೆಷನ್ ಆಗಿ ನಾವ್ ಹೇಗ್ ಬೇಕೋ ಆ ತರ ಇರ್ತೀವಿ. ಪರ್ಸನಲ್ ಲೈಫೇ ಬೇರೆ, ಪ್ರೊಫೆಷನ್ ಲೈಫೇ ಬೇರೆ. ಪರ್ಸನಲ್ ಲೈಫ್ ನ ಪ್ರೊಫೆಷನಲ್ ಹಾಕೋಂಗಿಲ್ಲ, ಪ್ರೊಫೆಷನಲ್ ಲೈಫ್ ನ ಪರ್ಸನಲ್ ಹಾಕೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹ್ಮ್ ಕೆಲವೊಂದು ಶೋಸ್ ಮಾಡಕ್ಕೆ ಹೋಗ್ತೀನಿ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಧಾರ್ಮಿಕ ಪ್ರೋಗ್ರಾಮ್ಸ್ ಮಾಡ್ತೀನಿ. ಸೊ ಅವಾಗ ನನ್ನ ಉಡುಗೆ ತೊಡುಗೆ ಎಲ್ಲಾನು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ನಮ್ಮ ಸಂಸ್ಕೃತಿ ಪ್ರಕಾರವಾಗಿ ಲಕ್ಷಣವಾಗಿ ಸೀರೆ ಉಡ್ಕೊಂಡು, ದೊಡ್ಡದಾಗಿ ಹಣೆ ಹಾಗೆ ಬಿಂದಿ ಇಟ್ಕೊಂಡು, ಕುಂಕುಮ ಇಟ್ಕೊಂಡು, ಹೂ ಮುಡ್ಕೊಂಡು ಆ ಶೋನ ನಾವು ಮಾಡ್ಬೇಕಾಗತ್ತೆ. ಇಲ್ಲ ಯಾವ್ದೋ ಒಂದು ಹ್ಮ್ ಬೇರೆ ಯಾವ್ದೋ ಒಂದು ಸೆಲೆಬ್ರಿಟಿ ಇಂಟರ್ವ್ಯೂಸ್ ಹೋದೆ, ಅಲ್ಲಿ ಸ್ವಲ್ಪ ಮಾಡರ್ನ್ ಆಗಿ ಹೋಗ್ಬೇಕಾಗತ್ತೆ, ಮಾಡಾಗಿ ಹೋಗ್ಬೇಕಾಗತ್ತೆ. ಸೊ ಆಯಾ ಸಿಚುಯೇಷನ್ ಗೆ ತಕ್ಕಂಗೆ ನಮ್ದು ಹೋಗ್ತಾ ಇರುತ್ತೆ, ನಮ್ಮ ಪ್ರೊಫೆಷನ್ ಹೋಗ್ತಾ ಇರುತ್ತೆ. ನಮ್ಮ ಫ್ಯಾಮಿಲಿ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಅದು ಪರ್ಸನಲ್ ಲೈಫ್ ಆಗುತ್ತೆ. ಸೊ ಪರ್ಸನಲ್ ಲೈಫ್ ಅಲ್ಲಿ ನಾವ್ ಹೆಂಗಿರ್ಬೇಕು, ರಿಯಾಲಿಟಿ ಅದು ಆಕ್ಚುಲಿ. ಇದು ರೀಲು, ಅದು ರಿಯಾಲಿಟಿ. ಸೊ ಇಲ್ಲಿ ನಾವೇನು ನಮ್ಮ ಪ್ರೊಫೆಷನ್ ಲೈಫ್ ಅಲ್ಲಿ ಆಯಾ ಸ್ಥಳಕ್ಕೆ, ಆಯಾ ವಾತಾವರಣಕ್ಕೆ ತಕ್ಕಂಗೆ ನಾವು ಆಕ್ಚುಲಿ ಆ ಪ್ರೊಫೆಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೀವ್ ಹೇಳ್ದಂಗೆ ಆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ನಾವ್ ಆಸ್ ಯೂಶಲ್ ಹೆಂಗಿರ್ತೀವಿ, ನಾವೆಲ್ಲರೂ ಈಗ ನಾವೇನ್ ಟಿವಿನಲ್ಲಿ ವರ್ಕ್ ಮಾಡಿದ ತಕ್ಷಣ ನಾವೇನು ದುಡ್ಡು ದೇವ್ರುಗಳು ಅಥವಾ ಏನೋ ಅನ್ನೋ ತರ ಅಲ್ಲ. ಸೊ ನಾವು ಕೂಡ ಕಾಮನ್ ಪೀಪಲ್, ಅದು ನಮ್ಮ ಪ್ರೊಫೆಷನ್ ಆಗಿರುತ್ತೆ ಅಷ್ಟೇ.